ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವೆ ನಡೀತಾರಂಥ ಮೂರನೇ T20 ಮ್ಯಾಚ್ ಇಂದು ರಾಜಕೋಟ್ಲ ನಿರಂಜನ್ ಶಹಾ ಸ್ಟೇಡಿಯಂನಲ್ಲಿ ನಡೀತಾ ಇದೆ ಫ್ರೆಂಡ್. ಈ ಒಂದು ಸೀರೀಸ್ನಲ್ಲಿ ಆಲ್ಮೋಸ್ಟ್ ಇಂಡಿಯಾ 2 ಮ್ಯಾಚ್ ಗೆದ್ದು ಮೂರನೇ ಮ್ಯಾಚ್ ಗೆಲ್ಲುವಂಥ ಸನಿಹದಲ್ಲಿದೆ. ಹ್ಯಾಟ್ರಿಕ್ ಗೆಲುವಿನತ್ತ ಇಂಡಿಯಾ ಇದ್ದರೆ ಇಂಗ್ಲೆಂಡು ಈ ಒಂದು ಮ್ಯಾಚನ್ನ ಗೆಲ್ಲಬೇಕು. ಅಂದರೆ ಡೂ ಆರ್ ಡೇನಲ್ಲಿ ಇಂಗ್ಲೆಂಡ್ ಇದೆ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ 5 T20 ಮ್ಯಾಚ್ನಲ್ಲಿ ಆಲ್ಮೋಸ್ಟ್ 2 ಗೆದ್ದಿದೆ. ಇನ್ನೊಂದು ಗೆದ್ದರೆ ಸರಣಿ ವಶ ಪಡ್ಕೊಳುತ್ತೆ ಇಂಡಿಯಾ. ಆದರೆ ಈ ಒಂದು ಸರಣಿಯಲ್ಲಿ ಜೀವಂತ ಇರಬೇಕಂದ್ರೆ ಇಂದು ಇಂಗ್ಲೆಂಡ್ ಗೆಲ್ಲೇಬೇಕು. ಇವತ್ತೇನಾದರೂ ಗೆಲ್ಲಿಲ್ಲ ಅಂದರೆ ಇಂಡಿಯಾಗೆ ಆರಾಮಾಗಿ ಸೀರೀಸ್ ಬಿಟ್ಕೊಡುತ್ತೆ ಇಂಗ್ಲೆಂಡ್ ಫ್ರೆಂಡ್. ಟೋಟಲಾಗಿ ಹೇಳ್ಬೇಕಂದ್ರೆ ಈ ಒಂದು ಇಂಡಿಯಾದ ಪರ್ಫಾರ್ಮೆನ್ಸ್ಗೆ ಇಂಗ್ಲೆಂಡ್ ಟೀಮ್ ಮಂಡಿಯೂರಿದೆ. ನೋಡೋಣ ಫ್ರೆಂಡ್, ಇನ್ನು 3 T20 ಪಂದ್ಯ ಇದ್ದಾವೆ. ಇದರಲ್ಲಿ ಇನ್ನು ಒಂದು ಗೆದ್ದೆ ಸಾಕು ಟೀಮ್ ಇಂಡಿಯಾ ಕಡೆಗೆ ಆರಾಮಾಗಿ ಸೀರೀಸ್ ಬರುತ್ತೆ ಫ್ರೆಂಡ್. ಈ ಒಂದು ಪಿಚ್ ರಿಪೋರ್ಟ್ ನೋಡೋದಾದರೆ ರಾಜ್ಕೋಟ್ಲ ನಿರಂಜನ್ ಶಾ ಸ್ಟೇಡಿಯಂನಲ್ಲಿ ಏನಾದರೂ ಪಿಚ್ ರಿಪೋರ್ಟ್ ನೋಡೋದಾದರೆ ಇಲ್ಲಿ ನಡೆಯುವಂಥ ಎಲ್ಲ ಇಂಟರ್ನ್ಯಾಷನಲ್ ಮ್ಯಾಚ್ನಲ್ಲಿ ಎಲ್ಲ ನೋಡೋದಾದರೆ 5 ಮ್ಯಾಚ್ ಇಂಟರ್ನ್ಯಾಷನಲ್ ನಡೆದಿದೆ T20 ಪಂದ್ಯ. ಇದರಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರಿಗೆ 3 ಸಲ ಗೆದ್ದಿದ್ದಾರೆ. ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು 2 ಸಲ ಗೆದ್ದಿದ್ದಾರೆ. ಟೋಟಲ್ ಆಗಿ ಈ ಒಂದು ಗ್ರೌಂಡಲ್ಲಿ ಹೈಯೆಸ್ಟ್ ರನ್ ಆಗಿರೋದು 228 ರನ್. 228 ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡೆಯುವಂಥ ಇದೇ ಹೈಯೆಸ್ಟ್ ರನ್ನು. ಈ ಒಂದು ಪಿಚ್ನಲ್ಲಿ ಗೊತ್ತಾಗುತ್ತೆ ಫಸ್ಟ್ ಬ್ಯಾಟಿಂಗ್ ಮಾಡಿದವರೇ ಇಲ್ಲಿ ರಾಜಕೋಟ್ಲಿ ರಾಜ ಆಗ್ತಾರೆ ಅನ್ನೋದು ಇಲ್ಲಿ ಪಿಚ್ ರಿಪೋರ್ಟ್ ಸೋರ್ಸ್ ಇದೆ. ನೋಡೋಣ ಫ್ರೆಂಡ್, ಇದು ಏನಾದರೂ ಸೆಕೆಂಡ್ ಬ್ಯಾಟಿಂಗ್ ಇಂಡಿಯಾಕ್ಕಾದರೂ ಕೂಡ ಹೆಲ್ಪ್ ಆಗುವಂಥ ಚಾನ್ಸಸ್ಸು ಕೂಡ ಇದೆ ಫ್ರೆಂಡ್. ಯಾಕಂದರೆ ಇವರು ಸ್ಪಿನ್ನರ್ಗೆ ಚೆನ್ನಾಗಿ ಆಡೋದ್ರಿಂದ ಇವ್ರಿಗೆ ಯಾವುದೂ ಪರಕಾಗಲ್ಲ. ಫಸ್ಟ್ ಆದರೂ ಸರಿ, ಸೆಕೆಂಡ್ ಆದರೂ ಸರಿ. ಆದರೆ ಇಂಡಿಯಾ ಹತ್ರ ಪರ್ಫಾರ್ಮೆನ್ಸ್ ಇದೆ. ಆದರೆ ಇಂಗ್ಲೆಂಡ್ನಲ್ಲಿ ಸ್ವಲ್ಪ ಬಾಲಿಂಗ್ ಲೈನು ಯಾಕೋ ಎಡವಟ್ಟಾಗ್ತಾ ಇದೆ ಫ್ರೆಂಡು. ಹೋದನೇ ಸಲ ಮ್ಯಾಚ್ ನೋಡಿದರೆ ಯಾವೊಂದು ಬಾಲರು ಕೂಡ ಅಂಥ ಪ್ರದರ್ಶನ ಕೊಡಲಿಲ್ಲ. ಆದರೆ ಇಂಡಿಯನ್ ಬಾಲರ್ ಕೂಡ 2 T20 ಪಂದ್ಯದಲ್ಲಿ ಚೆನ್ನಾಗಿರುವಂಥ ಪ್ರದರ್ಶನ ಕೊಟ್ಟಿದ್ದಾರೆ. ಒಂದು ಸಲ ಆಲ್ಔಟ್, ಇನ್ನೊಂದು ಸಲ 9 ವಿಕೆಟ್ ತೊಗೊಂಡು T20ಯಲ್ಲಿ ಟೋಟಲ್ ಆಗಿ 2 ಮ್ಯಾಚ್ನಲ್ಲಿ ಎಲ್ಲ ಬಾಲರ್ ಸೇರಿ 19 ವಿಕೆಟ್ ತೊಗೊಂಡಿದ್ದಾರೆ. ಇಂಗ್ಲೆಂಡಿನ ಬ್ಯಾಟಿಂಗ್ ಲೈನ್ ಕಂಪ್ಲೀಟಾಗಿ ಇಲ್ಲಿ ಸ್ಟ್ರಗಲ್ ಕಾಣ್ತಾ ಇದೆ. ಇದು ಇಂಡಿಯಾಕ್ಕೆ ಹೊರ ಹಾಕುತ್ತಾ ಇದೆ ಫ್ರೆಂಡ್. ನೋಡೋಣ ಫ್ರೆಂಡ್, ಟೋಟಲ್ ಆಗಿ ಈ ಒಂದು ಮ್ಯಾಚಿನ ಪಿಚ್ ರಿಪೋರ್ಟ್ ಆಗಲಿ, ಹಾಗೆ ಈ ಒಂದು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆದರೆ ಲೈಕ್ ಕೊಡಿ, ನಿಮಗೆ ಏನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಒಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಚೆಕ್ ಬಾಯ್.